ನಮಸ್ಕಾರ. ಇಂದು ನಾವು ತಮಿಳುನಾಡಿನ ಕುಂಭಕೋಣನ್ ಊರಿನ ಹೆಸರು ಹೇಗೆ ಬಂತು ಎಂದು ತಿಳಿಯೋಣ. ಕುಂಭಕೋಣನ್ ತಂಜಾವೂರು ಜಿಲ್ಲೆಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಕುಂಭಕೋಣನ್ ಕಾವೇರಿ ಮತ್ತು ಅರಸಲಾರ್ ಎಂಬ 2 ನದಿಗಳಿಂದ ಸುತ್ತುವರೆದಿರುವ ಊರು. ಮಡಿಕೆಯ ಮೂಲ ಎಂಬುದು ಇದರ ಅರ್ಥ. ಪುರಾಣಗಳ ಪ್ರಕಾರ ಸುನಾಮಿಯಿಂದ ಜಗತ್ತು ನಾಶವಾಗಿತ್ತಂತೆ. ಬ್ರಹ್ಮದೇವರು ಶಿವನನ್ನು ಎಲ್ಲಿಂದ ಸೃಷ್ಟಿಯನ್ನು ಪುನರಾರಂಭಿಸಬಹುದು ಎಂದು ಕೇಳಿದನಂತೆ. ಆಗ ಶಿವನು ವಿವಿಧ ಪವಿತ್ರ ಸ್ಥಳಗಳಿಂದ ಸಂಗ್ರಹಿಸಿದ ಮರಳಿನಿಂದ ಮಾಯಾ ಮಡಿಕೆ ಪ್ರವಾಹದ ನೀರಿನಲ್ಲಿ ತೇಲುವ ಹಾಗೆ ಸೂಚಿಸುತ್ತದೆಯೋ ಅಲ್ಲಿಂದ ಎಂದು ಹೇಳಿದನಂತೆ. ಕುಂಭಕೋಣನ್ ಮಡಿಕೆ ನಿಲ್ಲಿಸಿದ ಸ್ಥಳ ಎಂಬುದು ಪುರಾಣದಲ್ಲಿ ಲಭ್ಯ. ಶಿವ ಈ ಜಾಗದಲ್ಲಿ ಸ್ವಲ್ಪ ಮಕರಂದ ಚೆಲ್ಲಿದ ಮೇಲೆ ಅಲ್ಲಿ ಜನಜೀವನ ಆರಂಭವಾಯಿತೆಂದು ಪುರಾಣದಲ್ಲಿದೆ. ಕುಂಭಕೋಣನನ್ನು ಹಿಂದೆ ಕುಡಮುಕ್ಕು ಎಂಬ ತಮಿಳು ಹೆಸರಿನಿಂದಲೂ ಕರೆಯಲಾಗುತ್ತಿತ್ತು.